ನಿಮ್ಮ ಪಂಚಾಯತಿ ಸರ್ ಪ್ರಚಾರ ಈ 2024 ಲೋಕಸಭಾ ಚುನಾವಣೆ ಪ್ರಚಾರ ಭಾಳ ಭರ್ಜರಿಯಿಂದ ನಡೀತದೆ. ಎಲ್ಲ ಕಡೆನೂ ಕಾಂಗ್ರೆಸ್ ಮಯವಾಗಿದೆ. ಏನಿವತ್ತು ಅವರ JDS BJP ಭ್ರಷ್ಟಾಚಾರದಲ್ಲಿ ಅವ್ರು ಯಾರು JDS ಕಾರ್ಯಕರ್ತರು ಜಾಸ್ತಿ ನಮ್ಮ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಅದೇ ಸಾಕು ತಾಲೂಕಿನಾಗೆ ಅದೇ ಕಾರ್ಯಕ್ರಮ ಜಾಸ್ತಿ ಇರ್ತದೆ. ಅವರ ಕಾರ್ಯವೈಖರಿ 10 ವರ್ಷ ನೋಡೋರೆ. BJP ಕಾರ್ಯಗಳು ಯಾವ ಥರ ಇತ್ತು ಏನಿತ್ತು ಎಲ್ಲ ನೋಡೋರೆ. ಬರೀ ಸುಳ್ಳಿನ ಸರ್ಕಾರ. ಬರೀ ಈಗ ಅದರ BJP ಅಭ್ಯರ್ಥಿ ಆದಂಥವ್ರು ಹಿಂದೆ ಕೊರೋನಾ ಟೈಮಾಗಿ ಏನಾಯಿತು ಏನೇನು ಮಾಡಿದ್ರು ಎಣದಲ್ಲೇ ದುಡ್ಡು ಮಾಡೋದಂಥವ್ರು ಇವತ್ತು ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ವಿಧಾನಸಭೆ ಗೆದ್ದಕ್ಕಾಗಲಿಲ್ಲ. ಅದು ನೋಡಿ ನಮ್ಮ ಒಳ್ಳೆ ಅಭ್ಯರ್ಥಿ ರಕ್ಷಾರಾಮಯ್ಯ ಬಂದರೆ ಅವ್ರ ಪರವಾಗಿ ಒಳ್ಳೆ ಒಲವಿದೆ. ಇಡೀ ತಾಲೂಕಿನ 8 ತಾಲೂಕುಗಳು ನಾವು ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ನೋಡ್ತಾ ಇದ್ದೀವಿ. ಮಾಧ್ಯಮಗಳು ಒಳ್ಳೆ ಅವಕಾಶ ನಮ್ಮ ರಕ್ಷಾರಾಮಯ್ಯ ಇದೆ. ಅದೇ ಥರ ನಮ್ಮ ಜನಗಳು ಸಹ ಬೆಳಗಿಂದನೂ ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲ 16 ಹಳ್ಳಿ ಜನಗಳು ಸಹ ಬೆಳಗಿಂದ ಬಂದು ಅದರಲ್ಲೂ ಮಹಿಳಾ ವ್ಯಕ್ತಿಗಳು ಜಾಸ್ತಿ ಮಹಿಳೆಯರು ಬಂದು ನಮ್ಮ ಕಾಂಗ್ರೆಸ್ ಪರವಾಗಿ ನಿಂತವ್ರೆ. ಕಾಂಗ್ರೆಸ್ ಪರವಾಗಿ ನಾವು ಇವತ್ತು ಏನು ನಮ್ಮ ಶ್ರೀನಿವಾಸ್ ಅವರು MLA ಏನು 10 ತಿಂಗಳಲ್ಲಿ ಮಾಡುವಂಥ ಅಭಿವೃದ್ಧಿ ಪರ ಹೆಚ್ಚಿನ ಅಲೆ ದಾಟಿದೆ. 10 ತಿಂಗಳಲ್ಲಿ ತಂದಂಥ ಅಭಿವೃದ್ಧಿ ಪರ ಹೆಚ್ಚಿನ ಅಲೆ ದಾಟಿ ಇವತ್ತು ಇಡೀ ತಾಲೂಕಿದೆ ಅಂತ JDS ಇರ್ಬೋದು BJP ಕಾರ್ಯಕರ್ತರು ಎಲ್ಲ ಇತಿಹಾಸದಲ್ಲಿ ಕಾಂಗ್ರೆಸ್ ಸತ್ವ ಸಿದ್ಧಾಂತ ಒಪ್ಪಿ ಅದು ಎಲ್ಲ ಸೇರ್ಪಡೆ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲೂ ಬಹಳ ಸೇರ್ಪಡೆ ಆದಂಥ ಕಾರ್ಯಕ್ರಮ ದಿನ ನಡೀತಾನೆ ಇದೆ. ನೋಡ್ತಾ ಇದ್ದೇವೆ ಮಾಧ್ಯಮ ಮಿತ್ರರು ದಿನ ನಡೀತಾನೆ ಇದೆ. ಇದೆಲ್ಲ ಅವರಿಗೆ ತಕ್ಕ ಪಾಠ ಇದೆ. 10 ವರ್ಷ ನೋಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಏನೇನು ಮಾಡ್ತಾರೋ. ಹಿಂದೆ ಏನೇನು 15 ಲಕ್ಷ ಕೊಡ್ತೀನಿ ಅದು ಕೊಡ್ತೀನಿ ಯುವಕರಿಗೆ ಕೆಲಸ ಕೊಡ್ತೀನಿ ಅಂತ ಯಾವುದೂ ಮಾಡಿಲ್ಲ. ಬರೀ ಸುಳ್ಳಿನ ಸರ್ಕಾರ ಅಂತ ಹೇಳ್ಕೊಂಡು ಅದರಲ್ಲಿ ಇವತ್ತು JDS ಮಿಲನ ಇದೆ. ಆ ಮಿಲನದಲ್ಲಿ ನಮಗೆ ಎಲ್ಲ ಒಂದು ಬೇಜಾರಾಗ್ಬಿಟ್ಟು ಇವತ್ತೆಲ್ಲ JDS ಅವರು ಬಂದು ಕಾಂಗ್ರೆಸ್ ಸೇರ್ಪಡಿದೆ. ಇನ್ನೂ ಉನ್ನತ ಮಟ್ಟಕ್ಕೆ ಕಾಂಗ್ರೆಸ್ ಇಳಿದಿದೆ. ನಮ್ಮ ಅದರಲ್ಲೂ ನೆಲಮಂಗಲ ಕ್ಷೇತ್ರ ಏನು 50,000 ಲೀಡನ್ನು ತಪ್ಪಿಸೋದ್ರಲ್ಲಿ ನಮ್ಮ ಕಾರ್ಯಕರ್ತರ ಉತ್ಸವದಿಂದ ಎಲ್ಲರೂ ಉತ್ಸವದಿಂದ ನಾವು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸ್ತೀವಿ. 50,000 ಲೀಡರ್ ಗೆಲ್ಸೋದ್ರಿಂದ ನಾನು ಮಾತನ್ನು ಹೇಳ್ತೇನೆ. ಮಾಜಿ ಗ್ರಾಮ ಪಂಚಾಯತ್ ಪೂಜೆಯಲ್ಲಿ BT ಮಂಜುನಾಥ್ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಅತಿ ಲೀಡಲ್ಲಿ ಗೆದ್ದಿರ್ತೀವಿ. ನಾವು ನೆಲಮಂಗಲ ತಾಲೂಕಲ್ಲಿ 50 ರಿಂದ 60,000 ಲೀಡ್ ತಗೊಳ್ತೀವಿ. 60,000 ಲೀಡು ಕಾಂಗ್ರೆಸ್ ಪಕ್ಷ ರಕ್ಷಾರಾಮಯ್ಯ ಅವರಿಗೆ ಓಟ್ ಹಾಕಿಸ್ತೀವಿ. ನಾವೇ ತಗೊಳ್ಳೋದು. BJP ಅಭ್ಯರ್ಥಿ ಎಣದ ಮೇಲೆ ದುಡ್ಡು ಮಾಡಿದವರು ಸುಳ್ಳಿನ ಸರ್ದಾರ. 40% ಕಮಿಷನ್ ಮಂತ್ರಿ ಯಾರಾದ್ರೂ ಇದ್ದ ಅಂದ್ರೆ ವೈದ್ಯಕೀಯ ಸಚಿವ ಅವನು ಒಬ್ಬ ಎಣದ ಮೇಲೆ ಬಿಡ್ಲಿಲ್ಲ. 40% ತಗೊಂಡಾನೆ. ಎಣದ ಮೇಲೆ ದುಡ್ಡು ತಿಂದವನು ಅವನಲ್ಲಿ ಗೆದ್ದಿದ್ದಾನೆ. ಅವ್ರ ಕ್ಷೇತ್ರದಲ್ಲಿ ವಿಧಾನಸಭೆ ಕ್ಷೇತ್ರದಲ್ಲಿ ಮೊನ್ನೆ ನೀವು ಓಡಿಸಿ ಅಂತ ಹೇಳಿದ್ದಾರೆ. ನಾವು ಠೇವಣಿ ಕಳಿಸ್ತೀವಿ ನೆಲಮಂಗಲದಿಂದ. ಅವರು 42,000 ಕೋಟಿ ಲೂಟಿ ಮಾಡೋನು. ಅವನು 42,000 ಕೋಟಿ ಬರೀ 2,000 ಕೋಟಿ ಅಂತ ಹೇಳ್ತಾರೆ ಎಲ್ಲ ಜನ. ಅವನು ಕೊರೋನಾದೊಳಗೆ 42,000 ಕೋಟಿ ಲೂಟಿ ಮಾಡಿ ಆ ದುಡ್ಡು ಮಾಡಿಕೊಂಡು ಇವತ್ತು ಎಲೆಕ್ಷನ್ಗೆ ಬಂದವನೇ. ಅವನ ದುಡ್ಡು ಯಾವುದೇ ಕಾರಣಕ್ಕೂ ನಡೆಯಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ರಕ್ಷಾರಾಮಯ್ಯವರೇ ಗೆದಿಯೋದು. 50,000 ಓಟಲ್ಲಿ ಲೀಡಲ್ಲಿ ಕೊಡ್ತೀವಿ ನಾವು ನೆಲಮಂಗಲ ತಾಲೂಕಿಂದ. ಮಧುಕುಮಾರ್ ಕಿಸಾನ್ ಕಾಯ್ದೆ ಕಾಂಗ್ರೆಸ್ ಅಧ್ಯಕ್ಷರು ನೆಲಮಂಗಲ.